ಸ್ವೀಟ್ ಉಂಟು ನೀನು ತಿಂತಿಂತಿಲ್ಲದೆ ತರ್ತಿದ್ದೆ. Hey guys, good morning. Welcome back to another vlog. ಗುಡ್ ಮಾರ್ನಿಂಗ್ ನನಗೆ ಆ್ಯಂಡ್ ಈ ವ್ಲಾಗ್ ಬರುವಾಗ ಆಲ್ಮೋಸ್ಟ್ ನಿಮಗೆಲ್ಲ ಗುಡ್ ಈವ್ನಿಂಗ್ ಆಗಿರ್ತದೆ. ಹಾಗೆಯೇ ಇವತ್ತು ಫೆಬ್ರವರಿ 26 ಗುರುವಾರ. ನೋಡ್ತಾ ನೋಡ್ತಾ ಆಲ್ಮೋಸ್ಟ್ ಫೆಬ್ರವರಿ ಮಂತ್ ಎಂಡ್ ಆಗ್ತಾ ಬಂತು. ನಾನು ಅದೇ ಆಲ್ಮೋಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಆಲ್ಮೋಸ್ಟ್ 25-26 ಡೇಸ್ ಆಗ್ತಾ ಬಂತು. ಹಾಗೆ ನೀನು 2 ದಿವಸದಲ್ಲಿ ಫೆಬ್ರವರಿ ಎಂಡ್ ಆಗ್ತದೆ. ಎನಿಸಿರಲಿಲ್ಲ ಇಷ್ಟು ತನಕ ರೀಚ್ ಆಗ್ತೇನೆ ಅಂತ, ಇಷ್ಟು ತನಕ ಬರ್ತೇನೆ ಅಂತ. ಹಾಗೆಯೇ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೆ, ಮೋಟಿವೇಶನ್ ಇತ್ತು, ಈಗ ಸಹ ಉಂಟು. ಹಾಗೆಯೇ ಅದೇ ನೋಡ್ತಾ ನೋಡ್ತಾ ಫೆಬ್ರವರಿ ಎಂಡ್ ಆಗ್ತಾ ಬಂತು. ಇನ್ನು ನೆಕ್ಸ್ಟ್ 2-3 ದಿವಸದಲ್ಲಿ ಮಾರ್ಚ್ ಸ್ಟಾರ್ಟ್ ಆಗ್ತದೆ. ಇನ್ನು ನೆಕ್ಸ್ಟ್ ನೋಡಬೇಕು ಎಂತ ಮಾಡಬೇಕಂತ ಕಾಂಟೆಂಟ್ ಎಲ್ಲ. ಹಾಗೆಯೇ ನನಗೀಗ ಸ್ವಲ್ಪ ವರ್ಕ್ ಉಂಟು, ನಾನು ವರ್ಕನ್ನು ಮಾಡ್ತೇನೆ. ಹಾಗೆಯೇ ಇದು ವೀಡಿಯೋ ಸಹ ಜಾಸ್ತಿ ಮಾಡಲಿಕ್ಕೆ ಆಗೋದಿಲ್ಲ. ಆಲ್ರೆಡಿ ಕ್ಯಾಮರಾ ಇದು ಬ್ಯಾಟ್ರಿ ಬ್ಲಿಂಕ್ ಆಗುಂಟು, ಇದು ಚಾರ್ಜ್ ಇಲ್ಲ. ಹಾಗೆ ನಾನು ಸ್ವಲ್ಪ ವರ್ಕ್ ಮಾಡ್ತೇನೆ, ಈ ಬ್ಯಾಟ್ರಿ ಸ್ವಲ್ಪ ಚಾರ್ಜ್ ಆಗಲಿ. ನೋಡ ಮತ್ತೆ ಸಿಗುವ ಏನು. ಹಾಗೆಯೇ ಕ್ಯಾಮರಾ ಆಲ್ಮೋಸ್ಟ್ ಚಾರ್ಜ್ ಆಗಿದೆ. ಇದು ಈಗ ಕ್ಯಾಮರಾ ಚಾರ್ಜ್ ಆಗುವಾಗ ಲ್ಯಾಪ್ಟಾಪಿದ್ದು ಚಾರ್ಜ್ ಖಾಲಿ ಆಗ್ತಾ ಬಂತು. ಹಾಗೆ ನಂದು ಎಂಥ ಕೆಲಸ ಇತ್ತು ಅದು ಮಾಡಿದೆ. ಎಡಿಟಿಂಗ್ ಇತ್ತು, ಅದು ಬೇರೆ ಚಾನಲ್ಗೆ ಆ್ಯಕ್ಚುಲಿ. ಹಾಗೆ ಅದು ತುಂಬ ಸಮಯ ನಾನು ಇದು ಮಾಡಿದೆ ಅಂತ ಅದರಲ್ಲಿ ವೀಡಿಯೋ ಹಾಕಿದೆ. ಹಾಗೆ ಅದರಲ್ಲಿ ಒಂದು ವೀಡಿಯೋ ಹಾಕಿ ಈಗ ಆಲ್ಮೋಸ್ಟ್ ಮುಗೀತು. ಇನ್ನು ನೋಡ ಎಂತೆಲ್ಲ ಉಂಟು ದಿನದಲ್ಲಿ ಅದನ್ನು ಶೇರ್ ಮಾಡ್ತೇನೆ. ಹಾಗೆ ಇವತ್ತು ಸೆಕೆಸ್ ಜಾಸ್ತಿ ಉಂಟು, ತುಂಬ ಇದು ಸನ್ಸೆಟ್ ತುಂಬ ಬ್ರೈಟ್ ಆಗಿದೆ ಆಗ್ತದೆ. ಹಾಗೆ ನಾನು ಸಹ ಈಗ ಇನ್ನು ಆದರೆ ಕೆಳಗೆ ಹೋಗೋದು. ಮೊಬೈಲ್ ಸಹ ಚಾರ್ಜ್ ಇಲ್ಲ ಇವತ್ತು. ಹಾಗೆಯೇ ಮತ್ತೆ ನೋಡು ಎಂತಾದರೂ ಮಾಡಲಿಕ್ಕೆ ಉಂಟಾ ಅದರದ್ದೆಲ್ಲ ತೋರಿಸ್ತೇನೆ ವೀಡಿಯೋಸ್, ಮೇನ್ಲಿ ಇದು ರೆಸಿಪಿದಾಗಿ. ಸೊ ಈಗೇನು ಆದರೆ ಕೆಳಗೆ ಹೋಗೋದು. ಸೊ ಈ ಸತಿ ಮಾವು ತುಂಬ ಕೆಳಗಾಗಿದೆ, ತುಂಬ ಅಂದರೆ ಕೈಗೆ ಸಿಕ್ಕುವ ಹಾಗೆ ಉಂಟು. ಎಲ್ಲಿ ಕಾಣೋದೇ ಇಲ್ಲ. ಅಲ್ಲಿ ಉಂಟು. ಅಲ್ಲಿ ಇವತ್ತು ಆ್ಯಕ್ಚುಲಿ ಎಂತ ಮಾಡಲಿಕ್ಕಿಲ್ಲ ಅಲ್ಲ, ಖಾಲಿ. ಯಾವುದು ಬೀಟ್ರೂಟ್ ಇಟ್ಟಿದ್ದೀರಾ? ಇಲ್ಲ ಅಲ್ಲ, ಗುಜ್ಜ ಅಲ್ಲ ಇದು. ಪನ್ನೀರ್ ಫ್ರೈ ಇಲ್ಲ. ನನಗೆ ಪನ್ನೀರ್ ಫ್ರೈ ಮಾತ್ರ. ಒಂದು ಮೊಬೈಲ್ ಸಹ ಚಾರ್ಜ್ ಖಾಲಿ ಆಯಿತು. ಹಾಗೆ ನೋಡು, ಇನ್ನು ನೆಕ್ಸ್ಟ್ ಪನ್ನೀರಿದ್ದು ಫ್ರೈ ಏನೇ ತೋರಿಸ್ಬೇಕಷ್ಟೇ ಈ ವಿಡಿಯೋಗೆ. ಸೊ ಹೇಳಿದಾಗೆ ಮೊನ್ನೆ ನಾನು ಇದು ಎಂತ ಬೊಂಡ ತಂದಿದ್ದೆ, ಅದಾಯ್ತು. ಅದು ಆಲ್ಮೋಸ್ಟ್ ಬಾರ್ದ ಬಂತು. ಈಗ ಕುಡಿಯೋದಿದ್ದರೆ ಈಗ ಅಲ್ಲಿ ಹೆಸರಾಗ್ತದೆ ಮಮ್ಮಿದೆ, ಕುಡಿ ಆಗಿ ಈಗ ಕಟ್ ಮಾಡಿ ಅದು ಕುಡಿಯೋದನ್ನು. ಅಲ್ಲ ಗುಜ್ಜೆ ಅದ್ರಲ್ಲಿ ಇದು ಮಾಡ್ಲಿಕ್ಕೆ ಆಗ್ತಲ್ಲ, ಪೋಡಿ. ಹೌದು. ಇನ್ನು ನಾನು ಪನ್ನೀರ್ ಫ್ರೈ ಮಾಡೋದು ಅದು ಮಾಡಿದಂತ ಅನಿಸುತ್ತೆ. ಇಲ್ಲಿಂದ ತರುವಾಗ ಬೇರೆ ಪನ್ನೀರ್, ಆದರೆ ಆರ್ಡರ್ ಮಾಡಿದರೆ ಈ ಪನ್ನೀರ್. ಸೊ ಬಟರಿಗೆ ಇದು ಎಂತೆಲ್ಲ ಮಸಾಲೆ ಹಾಕಿ ಸ್ವಲ್ಪ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಇನ್ನು ಸ್ವಲ್ಪ ಬಿಸಿಯಾದ ನಂತರ ಮತ್ತೆ ಪನ್ನೀರ್ ಹಾಕೋದು. ಸೊ ಆಲ್ಮೋಸ್ಟ್ ಆಯಿತು, ಬಿಸಿ ಆಯ್ತು. ಇನ್ನು ಪನ್ನೀರ್ ಹಾಕುವ. ಇಲ್ಲಿಂಟು. ಸೊ ಪನ್ನೀರ್ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡಿ ಸೊ ಇದು ಆ್ಯಕ್ಚುಲಿ ಕ್ವಿಕ್ಕಾಗಿ ಇದು ಆಗ್ತದೆ ಪನ್ನೀರ್ ಫ್ರೈ. ಇಲ್ಲಾಂದರೆ ನಾವು ಅದನ್ನು ಮ್ಯಾರಿನೇಷನ್ ಮಾಡಬೇಕು, ಅದು ಮಾಡಬೇಕಿದೆ. ಅದೆಲ್ಲ ಎಂತೆಲ್ಲ ಜಸ್ಟ್ ಬಟರಿಗೆ ಇದು ಎಂಥ ಮನೇಲಿ ಸ್ಪೈಸಸ್ ಉಂಟು
ಅದನ್ನು ಹಾಕಿದರೆ ಆಯಿತು. ಮತ್ತು ಸ್ವಲ್ಪ ಟಾಸ್ ಮಾಡ್ತಾ ಇದ್ದರೆ ಆಯಿತು, ಆವಾಗ ಸರಿಯಾಗಿ ಬೇಯ್ತದೆ. ಹಾಗೆಯೇ ಕ್ರಿಸ್ಪ್ ಸಹ ಸ್ವಲ್ಪ ಬರ್ತದೆ, ಅಂದರೆ ಅದು ಫುಲ್ ಚೇಂಜ್ ಆಗ್ತದೆ. ಫ್ರೈ ಆದ್ಮೇಲೆ ತೋರಿಸ್ತೇನೆ ಹೇಗೆ ಆಗಿದೆ ಅಂತ. ಆಲ್ರೆಡಿ ಅದರ ಮೋಸ್ಟ್ಲಿ ವೀಡಿಯೋ ಹಾಕಿರ್ಬೇಕು, ಗೊತ್ತಿಲ್ಲ ಎಂತ ಅಂತ ನೆನಪಿಲ್ಲ, ಮೋಸ್ಟ್ಲಿ ಹಾಕಿದ್ದೇನೆ ನಾನು. ಹಾಗೆ ಇನ್ನೊಮ್ಮೆ ತೋರಿಸುವಂತೆ, ಇನ್ನೊಮ್ಮೆ ಅಂದರೆ ಈಸಿ ತುಂಬ ಈಸಿ, ಒಂದು ಆಲ್ಮೋಸ್ಟ್ 5 ಮಿನಿಟ್ಸಲ್ಲಿ ಆಗ್ತದೆ. ಸೊ ಹೀಗೆ ಉಂಟೀಗ, ಏನು ಫುಲ್ ಫ್ರೈ ಆದ ನಂತರ ತೋರಿಸ್ತೇನೆ. ಹೇಳಿದಾಗಿದ್ದು ಫ್ರೈ ಆಗಿದೆ, ಇನ್ನು ನಾನು ಕಚಂಬರ್ ಮಾಡ್ತೇನೆ. ಸೊ ಇದು ಫ್ರೈ ಆಗಿ ಇನ್ನು ಇದನ್ನು ಮುಚ್ಚಿಡುವ, ಇನ್ನು ಕಚಂಬರ್ ಮಾಡುವ. ಸೊ ಕಚಂಬರ್ ರೆಡಿ ಆಗಿದೆ, ಹಾಗೆ ಪನ್ನೀರ್ ಫ್ರೈ ಸಹ ರೆಡಿ ಆಗಿದೆ. ನನ್ನ ಕೆಲಸ ಆಯಿತು ಅಡುಗೆ ಮನೆಯಲ್ಲಿ. ಇನ್ನು ಊಟ ಮಾಡಿ ಆದ ನಂತರ ಸಿಗ್ತೇನೆ. ಹಾಗೆ ಇದು ಚಿಕ್ಕ ಮೊನ್ನೆ ಊರಿಂದ ತಂದದ್ದು. ಸ್ವೀಟ್ ಉಂಟು, ನೀನು ತಿಂತಿಲ್ಲಿದ್ರೆ ತರ್ತಿತ್ತು. ಹಾಗೆ ಗಂಟೆ 6:30 ಆಗ್ತಾ ಬಂತು. ಲಾಸ್ಟ್ ವೀಡಿಯೋ ನಾನು ಅದೇ ಅದು ಚಿಕ್ಕದು ಅಂತ ತೆಗೆದಿದ್ದೆ, ಅದೇ ಲಾಸ್ಟ್. ಅದನ್ನಂತ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ಹಾಗೆ ನಾನು ಕೆಳಗೆ ಹೋಗಿ ಸ್ವಲ್ಪ ಬೆಂಕಿ ಎಲ್ಲ ಹೊತ್ತಿಸಿ ಈಗ ಮೇಲೆ ಬಂದಿದ್ದೆ ರೂಮಿಗೆ. ಇನ್ನು ಈ ವ್ಲಾಗನ್ನು ಎಡಿಟ್ ಮಾಡೋದು. ಹಾಗೆ ಇನ್ನು ನೋಡೋ, ಇನ್ನು ಏನು ತೋರಿಸ್ಲಿಕ್ಕಿಲ್ಲ. ಹಾಗೆ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಕ್ಕ, ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್.